ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ತುಂಬ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ರಾಣೆಬೆನ್ನೂರು ರಾಜ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ತುಂಬ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಯೂಟ್ಯೂಬ್ ಮಾಡಿದಾಗ ಫಸ್ಟು ವ್ಲಾಗ್ನ ರಾಣೆಬೆನ್ನೂರು ರಾಜನ ಹಾಕಿದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಸ್ಪೆಷಲು. ಬನ್ನಿ ರಾಣೆಬೆನ್ನೂರು ರಾಜ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ರಾಣೆಬೆನ್ನೂರು ರಾಜ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ತುಂಬ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಯೂಟ್ಯೂಬ್ ಮಾಡಿದಾಗ ಫಸ್ಟು ವ್ಲಾಗ್ನ ರಾಣೆಬೆನ್ನೂರು ರಾಜನ ಹಾಕಿದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಸ್ಪೆಷಲು. ಬನ್ನಿ ರಾಣೆಬೆನ್ನೂರು ರಾಜ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಫಸ್ಟು ನಾವು ರಾಣೆಬೆನ್ನೂರು ರಾಜ ನೋಡೋಣ ಅಂತ 5 ಗಂಟೆಗೆ ಮನೆ ಬಿಟ್ವಿ. ಬಟ್ ಏನಾಯಿತು ಅಂತಂದರೆ ಅನ್ನದಾತ ಮಹಾಗಣಪತಿನ ನೋಡ್ಕೊಂಡ್ಬಿಟ್ಟು ಆಮೇಲೆ ರಾಣೆಬೆನ್ನೂರು ರಾಜ ನೋಡೋಣ ಅಂತ ಹೋದ್ವಿ. ಬಿಕಾಸ್ ರಾಣೆಬೆನ್ನೂರು ರಾಜ 5 ಗಂಟೆಗೆ ಹೋದ್ರೆ ರಶ್ ಇರುತ್ತೆ, ಹಾಗಾಗಿ ನಾವು ಫಸ್ಟ್ ಅನ್ನದಾತ ಮಹಾಗಣಪತಿನ ನೋಡಿಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಕೂಡ. ಸೊ ಇದು ಫುಲ್ ಆಫ್ ರಾಣೆಬೆನ್ನೂರು ರಾಜ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ಫಸ್ಟು ಟಿಕೆಟ್ ತೊಗೋಬೇಕು. ಸೊ ಪರ್ ಹೆಡ್ 30 ರೂಪೀಸ್ ಇರುತ್ತೆ. ಇಲ್ಲಿ ಸ್ಪೆಷಲ್ ದರ್ಶನವೂ ಇರುತ್ತೆ, ಅಂದರೆ ನೇರ ದರ್ಶನವೂ ಇರುತ್ತೆ, ಮತ್ತು ಕ್ಯಾಶುವಲ್ ದರ್ಶನವೂ ಇರುತ್ತೆ. ನಾವು ಬಂದಾಗ ಅಷ್ಟೇನು ರಶ್ ಇರಲ್ಲ, ಹಾಗಾಗಿ ನಾವು ಕ್ಯಾಶುವಲ್ ಆಗಿಯೇ 30 ರೂಪೀಸ್ ಕೊಟ್ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಸೆಟ್ ಹೊರಗಡೆ ಹೇಗೆ ಹಾಕಿದ್ದಾರೆ ಅಂತ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಪ್ರತಿ ವರ್ಷವೂ ಒಂದೊಂದು ಥರ ಸೆಟ್ ಹಾಕ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಸೊ ಈ ಸತಿ RSS ಥೀಮಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಒಳಗಡೆ ಈ ಥರ ಇದೆ. ಇದು ಏನು ಬ್ಯಾನರ್ ಅಂದರೆ RSS ಹೇಗೆ ಸ್ಥಾಪನೆ ಆಯಿತು, RSSಯಿಂದ ಏನೇನು ಹೆಲ್ಪ್ ಆಯಿತು, ಏನೇನು RSSಯಿಂದ ಏನು ನಡೀತು, ಎಲ್ಲಿಗೆ ಬಂದು ತಲುಪ್ತು, ಸೊ ಎಲ್ಲನೂ ಈ ಬ್ಯಾನರಲ್ಲಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಗಣಪತಿ ಫೋಟೋಸ್ ತೋರಿಸ್ತೀನಲ್ವಾ, ಇದು ರಾಣೆಬೆನ್ನೂರಲ್ಲಿ 2009ರಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಗಣಪತಿ ಇಟ್ಟಿದ್ದಾರೋ ಅಷ್ಟು ಗಣಪತಿದು ಫೋಟೋಸ್ನ ಹಾಕಿದ್ದಾರೆ. ಸೊ ಅಲ್ಲಿಂದ ಬಂದರೆ ಇಲ್ಲೊಂದು ಮಂಟಪ ಸಿಗುತ್ತೆ. ಸೊ ಈ ಮಂಟಪದ ದರ್ಶನ ಮಾಡಿಕೊಂಡು ಗಣಪತಿ ದರ್ಶನ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಈ ಥರ ಸ್ಟ್ಯಾಚ್ಯೂಸ್ನ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ, ಇಷ್ಟು ಚೆನ್ನಾಗಿ ಮಾಡಿದಾರಲ್ವ. ಸೊ ಏನೋ ಥರ ಖುಷಿ ಆಗುತ್ತೆ ನೋಡೋಕ್ಕೆ ಕೂಡ. ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಈ ದಸರಾ ಟೈಮಲ್ಲಿ ಆ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸ್ಕೂಲು ಕಾಲೇಜಸ್ ಎಲ್ಲ ರಜೆ ಇರುತ್ತೆ. ಸೊ ಈ ಟೈಮಲ್ಲಿ ಇವರು ಈ ಥರ ಥೀಮ್ ಎಲ್ಲ ಇಟ್ಕೊಂಡು ಮಾಡಿದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಬರೀ ಫೋನು ಇದೊಂದೇ ಪ್ರಪಂಚ ಆಗಿರುತ್ತೆ, ಸ್ಕೂಲು ಫೋನ್ ಇಷ್ಟೇ ಆಗಿರುತ್ತೆ. ಬಟ್ ಈ ಥರ ಏನಾದ್ರು ಇದಿದ್ದಾಗ ಫಂಕ್ಷನ್ಸ್ ಇದ್ದಾಗ ಕರ್ಕೊಂಬಂದು ತೋರಿಸಿದ್ರೆ ಅವ್ರಿಗೆ ಏನೋ ಒಂಥರ ಚೇಂಜ್ ಅನಿಸುತ್ತೆ, ಮತ್ತು ಅವ್ರಿಗೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಎಲ್ಲಾದರೂ ಆದಷ್ಟು ಯಾರಾದರೂ ಕರ್ಕೊಂಬಂದಿಲ್ಲ ನಿಮ್ಮ ಮಕ್ಕಳನ್ನ, ಹಾಗೆ ನೀವು ಬಂದಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸತಿ ನಮ್ಮ ರಾಣೆಬೆನ್ನೂರಿಗೆ ಬನ್ನಿ, ರಾಣೆಬೆನ್ನೂರು ರಾಜ ಗಣೇಶ ನೋಡಿ. ಹಾಗೆ ಇನ್ನೊಂದೇನು ಅಂತಂದರೆ ಅಕ್ಟೋಬರ್ 4ನೇ ತಾರೀಕು ಗಣಪತಿನ ಬಿಡ್ತಾ ಇದ್ದಾರೆ, ಅಂದರೆ ಮುಂದಿನ ತಿಂಗಳು 4ನೇ ತಾರೀಕು ಗಣಪತಿನ ಬಿಡ್ತಾ ಇದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಅಕ್ಟೋಬರ್ 4ನೇ ತಾರೀಕು ಗಣಪತಿನ ಬಿಡ್ತಾ ಇದ್ದಾರೆ ರಾಣೆಬೆನ್ನೂರು ರಾಜನ. ಸೊ ಯಾರಾದರೂ ಬಂದಿಲ್ಲ ಅಂತಂದರೆ ಪ್ಲೀಸ್ ಬಂದು ವಿಸಿಟ್ ಮಾಡಿ, ಓಕೆನಾ. ಹಾಗೆ ಈ ಮಂಟಪನ ತೋರಿಸ್ತಾ ಇದ್ದೀನಿ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ಈ ಮಂಟಪನ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಫುಲ್ಲು ಕಲ್ಲಲ್ಲಿ ಕೆತ್ತಿರೋ ಥರನೇ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇವ್ರು ಮಾಡಿರೋ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು, ಇಷ್ಟು ಪೇಷನ್ಸ್ ಇಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಸೊ ಇವಾಗ ಮಂಟಪದ ಹತ್ರ ಎಲ್ಲ ಹೋಗ್ಬಿಟ್ಟು ಕೆಳಗೆ ಬಂದರೆ ಮತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಈ ಥರ ಬ್ಯಾನರ್ಸ್ ಹಾಕಿದ್ದಾರೆ. ಆಗಲೇ ಹೇಳ್ದಂಗೆ RSS ಬಗ್ಗೆನೇ ಫುಲ್ ಬ್ಯಾನರ್ಸ್ ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ಫೋಟೋ ವಿಡಿಯೋಸ್ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ, ನಮಗೆ ಮಾಡ್ಕೊಳ್ಳೋಕ್ಕೆ ಬಿಡೋದು. ಒಂದೊಂದು ಟೈಮ್ ಅಷ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ಫೋಟೋಸ್ ಮತ್ತು ವೀಡಿಯೋಸ್ ತೆಕ್ಕೊಳ್ಳೋಕ್ಕೆ. ನೀವು ಫೋಟೋ ವೀಡಿಯೋ ತೆಕ್ಕೊಳ್ಳಿ, ನಮಗೂ ಸ್ವಲ್ಪ ಫೋಟೋಸ್ನ ವೀಡಿಯೋಸ್ನ ತೆಕ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ, ಓಕೆನಾ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡ್ವಿ. ಸೊ ಇಲ್ಲಿ ಮುಗಿಸ್ಕೊಂಡು ಸೈಡಲ್ಲಿ ಇದ್ರ ಪಕ್ಕನೇ ಇಟ್ಟಿದ್ದಾರೆ ರಾಣೆಬೆನ್ನೂರು ರಾಜ. ಅದಕ್ಕಿರೇ ಮುಂಚೆ ರಾಣೆಬೆನ್ನೂರು ರಾಜ ನೋಡೋಕ್ಕಿಂತ ಮುಂಚೆ ಈ ಥರ ಸ್ಟ್ಯಾಚ್ಯೂಸ್ ಕೂಡ ಇಟ್ಟಿದ್ದಾರೆ, ನೋಡೋಕ್ಕೆ ಒಂಥರ ಅನಿಸುತ್ತೆ. ಸೊ ಇಲ್ಲಿ ಕೂಡ ಡಿಸ್ಪ್ಲೇ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು RSS ಬಗ್ಗೆನೇ ಡಿಸ್ಪ್ಲೇ ಹಾಕಿದ್ದಾರೆ ಇಲ್ಲೇ ಸೈಡಲ್ಲೇ. ಸೊ ಇದು ಮುಗಿಸ್ಕೊಂಡು ಇಲ್ಲಿ ಒಳಗೆ ಹೋದರೆ ರಾಣೆಬೆನ್ನೂರು ರಾಜ ನೋಡ್ಬೋದು ನಾವು.
ಹಾಗೆ ಇನ್ನೊಂದೇನು ಅಂತಂದರೆ ಪ್ರತಿ ವರ್ಷ ನಮ್ಮ ರಾಣೆಬೆನ್ನೂರಕ್ಕೆ ರಾಜ ಕೂರಿಸೋದು ಪ್ರಕಾಶ್ ಪುಡಿ ಕಟ್ಟಿ ಸರ್ ಅಂತ. ಸೊ ಅವರು ಯೂನಿಕ್ಕಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಪ್ರತಿ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಸೊ ಹಂಗಾಗಿ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವೇ, ಅಕಸ್ಮಾತ್ ರಾಣೆಬೆನ್ನೂರಲ್ಲಿ ಇದ್ದವರು ನೀವೇ ಒಂದು ಸತಿ ಥಿಂಕ್ ಮಾಡಿ, ಪ್ರತಿ ವರ್ಷವೂ ಒಂದೊಂದು ಥೀಮಲ್ಲಿ ಮಾಡ್ತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ನಮ್ಮ ಕಡೆಯಿಂದ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ಮತ್ತು ಎಷ್ಟೋ ವಿಷಯಗಳು ತಿಳ್ಕೊಂಡಿಲ್ಲ ಅನ್ನೋವೆಲ್ಲನೂ ಇಂಥ ಟೈಮಲ್ಲಿ ತಿಳ್ಕೊತೀವಿ ನಾವು. ಸೊ ಹಾಗಾಗ್ಬಿಟ್ಟು ಏನೋ ಒಂಥರ ಖುಷಿ ಅನಿಸುತ್ತೆ ಇದೆಲ್ಲ ನೋಡಿದಾಗ. ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅವರಿಗೂ ಒಂದು ಖುಷಿ ಇರುತ್ತೆ, ನಾವು ಹೋಗಿದ್ದಕ್ಕೂ ಒಂದಲ್ಲ ಇನ್ನೊಂದು ಗೊತ್ತಾಯಿತು ಅನ್ನೋ ನಮಗೂ ಒಂದು ಖುಷಿ ಇರುತ್ತೆ. ಸೊ ಅಷ್ಟೇ. ಹಾಗೆ ಗಣಪತಿ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿ ಹತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಣಪತಿನ ಮಧ್ಯದಲ್ಲಿ ಕೂರಿಸಿ ಅಖಂಡ ಭಾರತ ಮತ್ತು ಭಾರತನ ಅಕ್ಕಪಕ್ಕ ಮಾಡಿದ್ದಾರೆ. ಅಂದರೆ ಅಖಂಡ ಭಾರತ ಅಂದರೆ ಮುಂಚೆ ಯಾವ ಥರ ಇತ್ತು ನಮ್ಮ ಭಾರತ ಅಂತ ಅದನ್ನು ಕೂಡ ನಕ್ಷೆಯಲ್ಲಿ ಚಿತ್ರದ ರೂಪದಲ್ಲಿ ಬರೆದಿದ್ದಾರೆ. ಮತ್ತು ಈ ಕಡೆ ಕೂಡ ಭಾರತ, ಈಗಿನ ಭಾರತ ಯಾವ ಥರ ಇದೆ ಅಂತ ಅದನ್ನು ನಕ್ಷೆ ಚಿತ್ರದ ರೂಪದಲ್ಲಿ ಬರೆದಿದ್ದಾರೆ. ಹಾಗೆ ಗಣಪತಿ ಎಲ್ಲ ನೋಡ್ಕೊಂಡು ಹೊರಗೆ ಬಂದ್ವಿ. ಈ ಥರ ಒಬ್ಬರು ಸರ್ಕಸ್ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿದಾಗ ನನಗನ್ಸಿದ್ದೇನು ಅಂತಂದರೆ, ನಾವು ನಮ್ಮ ಜೀವನನೇ ಕಷ್ಟ ಅಂತ ಅನ್ಕೊಂತೀವಿ, ಬಟ್ ಇವ್ರನ್ನೆಲ್ಲ ನೋಡಿದಾಗ ನಮ್ಮ ಜೀವನ ಏನು ಅಷ್ಟು ಕಷ್ಟ ಅನಿಸೋದೇ ಇಲ್ಲ. ಇವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕೆ ಬರಲ್ಲ, ಒಬ್ಬೊಬ್ರ ಜೀವನ ಒಂದೊಂದು ಥರ. ಬಟ್ ನಾವು ಇವ್ರಿಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡೋಣ. ಫೈನಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. So bye.